ಇಲ್ಲಂತಲ್ಲ. ಆದರೆ ಇವೆಲ್ಲ ಒಳ ಏನು ಮರ ಹೊಡೆತೊಳಿತಾವೆ. ಈ ಭಯೋತ್ಪಾದನೆ ಆಯಿತು, ಮತ್ತೇನು ಆಯಿತು, ಅದೇ ಕಾಲಕ್ಕೆ ನಾವು ಏನಪ್ಪ ಆರ್ಥಿಕವಾಗಿ ಅಭದ್ರ ಆಗಿದ್ದು ಬಡತನಕ್ಕೆ ಇವೆಲ್ಲ ಹೇಳ್ತಾವ್ರಿ. ಇವೆಲ್ಲ ಮೂಲ ಕಾರಣದ ಮಾರ್ಕ್ಸ್ ಹಿಡಿದು ನಾವು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಬೇಕಾಗ್ಯದ. ಅವನಿಗೆ ಹೇಳ್ತಾನೆ ಬಿಡ್ರಿ ಮಾರ್ಕ್ಸ್ ಅಂತಲ್ಲ, ಎಲ್ಲ ಸಮಸ್ಯೆಗಳಿಗೂ ಮೂಲ ಅರ್ಥವ್ಯವಸ್ಥೆ ಅಂತ. ಎಲ್ಲರಿಗೂ ಏನು ಬೇಕಾಗಿದ್ದಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ಅವ್ರಿಗೆ ಬೇಕಾಗಿದ್ದಲ್ಲಪ್ಪ ಅಂದ್ರೆ ಇರಲಿಕ್ಕೆ ಒಂದು ನೆಲೆ, ತನ್ನ ಕುಟುಂಬ ಚೆನ್ನಾಗಿ ಹಿಡಿಯೋದಕ್ಕೆ ಒಂದಿಷ್ಟು ಉದ್ಯೋಗ. ಇಷ್ಟಾದ್ರೆ ಮನುಷ್ಯ ನೆಮ್ಮದಿಯಿಂದ ಮ್ಯಾಕ್ಸಿಮಮ್ ಇದ್ದೇ ಇರ್ತಾರೆ. ಯಾರೂ ಯುದ್ಧ ಮಾಡಬೇಕು, ಇನ್ನೊಬ್ಬರು ಸೋಲಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಏನು ಇರೋದಿಲ್ಲ. ಬೇಸಿಕ್ ಬೇಕಾಗಿದ್ದು ಇದನ್ನು ಭಾಳ ಚಂದ ನಾವು ಸರ್ವಜ್ಞ ಅರ್ಥ ಮಾಡ್ಕೊಂಡ. ಈ ಒಂದು ಕೆಲವು ಶಬ್ದಗಳು ಹೇಳಿಟ್ಟಿದ್ದ ನಿಮಗೆ ಗೊತ್ತದ, ಬಿಡಿಸೋ ಅವಶ್ಯಕತೆ ಇಲ್ಲ. ಇದು ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಒನ್ನಾಗಿ. ಬೆಚ್ಚನ ಮನೆ ಇರೋದು ಬೆಚ್ಚಗೆ ಮನೆಪ್ಪ, ಖರ್ಚು ಮಾಡೋದು ದುಡ್ಡ ಇಚ್ಚೇನಾರು ಸಜ್ಜಿ ಇರ್ತಾರೆ ಸೊರಗಾಗಿ ಕಿಚ್ಚು ಹಚ್ಚಂದ ಸರ್ವಜ್ಞ. ನೋಡ್ರಿ ಎಷ್ಟು ಅದ್ಭುತವಾದ ಮಾತು, ಸರಳವಾದ ಮಾತು. ಹೌದು ರೀ, ಇವು ಚಿಕ್ಕವ್ರು ಮುಗಿದ್ರೆ ಯಾಕೆ ಬಿಡ್ದಾರ್ತಾನೆ ಮನುಷ್ಯ. ಆ ಸಿಗಲಾರ್ದು ಇವೆಲ್ಲ ಶುರು ಆಗಿಬಿಟ್ಟಿದೆ. ಭಯೋತ್ಪಾದನೆ ಶುರು ಆಯಿತು, ಮತ್ತು ಶುರು ಆಯಿತು, ಇನ್ನೊಂದು ಶುರು ಆಯಿತು. ಇಲ್ಲ ಅದೇ ರೀತಿ ನಾ ಶ್ರೀಮಂತ ಆಗ್ಬೇಕು, ನೀ ಶ್ರೀಮಂತ ಆಗ್ಬೇಕು, ಹೋಳಿಗೆ ಬಿದ್ದರು. ನಮ್ಮ ಬಡತನ ಬರಬಾರದಪ್ಪ ಅಂದ್ರೆ ಏನು ಮಾಡೋದು, ದುಡ್ಡು ಸಂಗ್ರಹ ಮಾಡಿ ಇಟ್ಕೊಳ್ಳೋದು. ಇನ್ನು ಮುಂದೆ ಭವಿಷ್ಯ ನಮ್ಮ ಬಡತನ ಬರಬಾರದಪ್ಪ ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಕಿರಿ ಮಕ್ಕಳಿಗೆ ಬರಬಾರ್ದಂತೆ ದುಡ್ಡು ಕುಡಿಸಿಡುವಂಥ ಪ್ರವೃತ್ತಿ ಬೆಳೆಸ್ಕೊಂಡ್ವಿ. ಆದರೆ ಹೀಗಾಗಿ ಒಂದೇ ಕಡೆ ದುಡ್ಡು ಕೊಡೋದ್ರಿಂದಾಗೆ ಸಹಜವಾಗಿ ಬಡತನ ಹೆಚ್ಚಾಗಿ ಬಿಡ್ತು. ಈಗ ನೋಡಿರಿ 1/3 ಆಫ್ ದ ಪೀಪಲ್, 1/3 ಆಫ್ ದ ದುಡ್ಡು ನಮ್ಮ ದೇಶದ ಈ ಕಾರ್ಪೊರೇಟ್ ಕೈಯಾಗದ. 280 ಮಂದಿ ಕಾರ್ಪೊರೇಟ್ಗಳು ಅವ್ರ ಕೈಯಾಗಿ ಇಡೀ ನಮ್ಮ 1/3 ಏನಪ್ಪ ಇಡೀ ದೇಶದ ಸಂಪತ್ತನ್ನು 3 ಭಾಗ ಮಾಡಿದ್ರೆ 1 ಭಾಗ ಅವ್ರ ಕಡೆ ಉಳಿದದು. ಹೀಗಾಗಿ ಇಲ್ಲಿ ತೆಕ್ಕಾಡು ಶುರು ಆಯಿತು, ಬಡದಾಡ ಶುರು ಆಯಿತು, ಉದ್ಯೋಗ ಇಲ್ಲ. ಆದ್ರೆ ನಾವು ಗ್ಯಾರಂಟಿ ಕೊಡ್ರಿ, ಮದ್ದಿನ ಕೊಡ್ರಿ, ಇಲೆಕ್ಷನ್ದಾಗ ಸರಾಯಿ ಹಂಚೋದು ಬಂತು, ಮದ್ದಿನ ಓಟ್ ತೊಗೊಳೋದು ಬಂತು. ಎಲ್ಲ ಕಾರಣ ಅಂದ್ರೆ ಅರ್ಥವ್ಯವಸ್ಥೆ. ಬೆಚ್ಚನ ಮನೆ ಕಟ್ಕೊಳ್ಳೋದು ಸುಲಭದ ಕೆಲಸ ಅಲ್ಲ. ಇನ್ನು ವೆಚ್ಚಕ್ಕೆ ಹೊರನ ಖರ್ಚು ಮಾಡಿ ದುಡ್ಡು ಬರಬೇಕಾದ್ರೆ ನಾವು ದುಡಿಯಬೇಕು. ಅಂದ್ರೆ ಅರ್ಥವ್ಯವಸ್ಥೆ ಗಟ್ಟಿ ಆಗಬೇಕು. ಅಂದಾಗ ನಮಗೇನಾಗ್ತದಪ್ಪ ಅಂದ್ರೆ ನಾವು ಆರ್ಥಿಕ ಭದ್ರದಾಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ಹೆಂಡತಿ ಬರೋ ಸಾಧ್ಯತೆ ಅಂತ. ಹಾಗಾಗಿ ಬದುಕಿಸ್ಬೇಕಲ್ಲ. ನಮ್ಮ ದೇಶದಲ್ಲೇ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿಲ್ಲ, ಇಲ್ಲ ಬೆಳೆದೇ ಇಲ್ಲ, ಎಲ್ಲೂ ಇತ್ತೀಚೆಗೆ ಬೆಳೀತಾ ಇದೆ. ಹೀಗಾಗಿ ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಆರ್ಥಿಕ ಭದ್ರತೆಯನ್ನು ಪಡಿಸುವಾಗೆ